ದಯವಿಟ್ಟು ಇದೊಂದು ಕೆಲಸ ಮಾಡಿ ಇನ್ಸ್ಪೆಕ್ಟ್ರೆ. ಸರ್, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿಗೂ ಈ ವಿಷಯಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ. ನನ್ನ ಮಾತನ್ನ ನೀವು ಕೇಳ್ತಾನೆ ಇರಲಿಲ್ಲ. ಈಗ ನೋಡಿ, ಯಾರು ಕಿಡ್ನಾಪ್ ಆಗಿದಾರೋ ಅವರೇ ಬಂದು ರಾಜೇಶ್ವರಿ ಕಿಡ್ನಾಪ್ ಮಾಡಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಈಗಲಾದ್ರೂ ಇವಳು ಮಾತು ನಂಬ್ತೀರಾ? ಸರ್, ನೀವು ಮಾತಾಡ್ತಾ ಇರೋದು ನೋಡಿದ್ರೆ ನಾನೇನೋ ನಿಮ್ಮ ಕುಟುಂಬದವ್ರ ಮೇಲೆ ದ್ವೇಷ ಇಟ್ಕೊಂಡು ಮಾತಾಡ್ತಾ ಇದ್ದೀನೇನೋ ಅಂತ ಮಾತಾಡ್ತಾ ಇದ್ದೀರಲ್ಲ. ನನಗೆ ಕಂಪ್ಲೇಂಟ್ ಬಂದಿರೋದಕ್ಕಲ್ವಾ ನಾನು ಇಷ್ಟೆಲ್ಲ ಮೂವ್ ಮಾಡಿದ್ದು. ನಿಮ್ಮ ಮಗನೇ ಅಲ್ವಾ ಅವ್ರ ತಾಯಿ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು. ಆಯ್ತು ಸರ್, ಈಗ ಮಯೂರಿನೇ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳಲ್ಲ, ಅಂದಮೇಲೆ ರಾಜೇಶ್ವರಿನ ಕರ್ಕೊಂಡು ಹೋಗ್ಬೋದಲ್ವಾ? ಅದೇಗಾಗುತ್ತೆ ಸರ್? ಅದಾಗಬೇಕು ಅಂದ್ರೆ ನಿಮ್ಮ ಮಗ ಕಂಪ್ಲೇಂಟ್ ಕೊಡಬಾರ್ದು, ಕೇಸ್ನ ಮೂವ್ ಮಾಡಬಾರ್ದು. ತಾರಕ್, ಅವ್ರು ಹೇಳ್ತಿರೋದು ಕೇಳಿಸ್ತಿದೆ ಅಲ್ವಾ? ಕಂಪ್ಲೇಂಟ್ ಕೊಡೋದು ಬೇಡ, ಕೇಸ್ ಮೂವ್ ಮಾಡೋದು ಬೇಡ ಕಣೋ. ಆಗಲ್ಲ ಡ್ಯಾಡ್, ಯಾರು ಏನ್ ಹೇಳಿದ್ರು ಅಷ್ಟೇನೆ. ಈ ಕೇಸ್ನ ನಾನು ಮೂವ್ ಮಾಡೇ ಮಾಡ್ತೀನಿ, ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ. ಬೇಡ ಕಣೋ, ಇಷ್ಟೊಂದು ಹಠ ಒಳ್ಳೇದಲ್ಲ. ಇಡೀ ಕುಟುಂಬ ಸ್ಟೇಷನ್ಗೆ ಬಂದು ನಿಂತಿದೆ. ಕುಟುಂಬದ ಮರ್ಯಾದೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನಿನ್ನಷ್ಟಕ್ಕೆ ನೀನ್ ನಡ್ಕೋತಿದ್ಯೋ ಹೊರತು ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಅಲ್ವೋ, ಮಯೂರಿನೇ ನಿಮ್ಮಮ್ಮನಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೀನ್ ಯಾಕೋ ಹಠ ಮಾಡ್ತಿದ್ಯಾ? ಡ್ಯಾಡ್, ಇವರು ಕಿಡ್ನಾಪ್ ಮಾಡಿಸ್ದೇನೆ ಇರ್ಬೋದು, ಆದ್ರೆ ಇವ್ರ ಕಡೆಯವ್ರನ್ನೇ ಬಿಟ್ಟು ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ನೋದು ನನ್ನ ಡೌಟ್. ಈ ಕೇಸ್ನ ಮೂವ್ ಮಾಡಬಾರ್ದು ಅಂದ್ರೆ ಆ ಕಿಡ್ನಾಪರ್ಸ್ನ ಇವರೇ ಕರ್ಕೊಂಡ್ಬಂದು ನಿಲ್ಸಕ್ ಹೇಳಿ. ಆಗ ಕೇಸ್ನ ಮೂವ್ ಮಾಡಲ್ಲ. ಏನ್ ಇನ್ಸ್ಪೆಕ್ಟರ್? ಇಲ್ಲ ಅಂದ್ರೆ ಈ ಕೇಸ್ ವಿಚಾರದಲ್ಲಿ ನೋ ಕಾಂಪ್ರಮೈಸ್. ತಾರಕ್, ಅದೇನೇ ಇದ್ರೂ ಮನೆಗೆ ಹೋಗಿ ಪರಿಹಾರ ಮಾಡ್ಕೊಳ್ಳೋಣ. ಇದೆಲ್ಲ ಇಲ್ಯಾಕಪ್ಪ ಸುಮ್ಮನೆ? ಹೌದು ಕಣೋ ತಾರಕ್, 4 ಗೋಡೆ ಮಧ್ಯೆ ಇರ್ಬೇಕಾಗಿರೋ ವಿಷಯನ 4 ಜನಕ್ಕೆ ಗೊತ್ತಾಗೋ ಹೋಗಿ ಮಾಡೋದು ಬೇಡ. ದಯವಿಟ್ಟು ಕೇಸ್ ಮೂವ್ ಮಾಡ್ಬಿಡಿ ಅಂತ ಹೇಳೋ. ನೀನ್ ದ್ವೇಷ ಸಾಧಿಸ್ಕೊಡೋ ಜಾಗ ಇದಲ್ಲ. ಏನು ನಿಮ್ ಬಾಲ್ಗಳು ತುಂಬಾ ನಿಮ್ಗೆ ಸಪೋರ್ಟ್ ಮಾಡ್ತಿದೆ? ಒಳ್ಳೆ ಪರ್ಫಾರ್ಮೆನ್ಸ್. ಈ ವಿಚಾರದಲ್ಲಿ ನೀವು ತಲೆ ಹಾಕದೆ ಹೋದ್ರೆ ನಿಮ್ಗೆ ಒಳ್ಳೇದು. ಇಲ್ಲಿ ಯಾರು ಏನು ಹೇಳಿದ್ರು ಈ ಕೇಸ್ನ ನಾನು ಕೊಟ್ಟೇ ಕೊಡ್ತೀನಿ. ಸರಿ, ನೀವು ಕಂಪ್ಲೇಂಟ್ ಕೊಡಿ, ನಾನು ನನ್ನ ಕಡೆಯಿಂದ ಕಂಪ್ಲೇಂಟ್ ಬರ್ಕೊಡ್ತೀನಿ. ಸರ್, ನಾನು ಕಂಪ್ಲೇಂಟ್ ಕೊಡ್ಬೋದಲ್ವಾ?
ನೀನೇನು ಅಂತ ಕಂಪ್ಲೇಂಟ್ ಕೊಡ್ತೀಯಮ್ಮ? ನನ್ನ ಅಪಹರಿಸಿದ್ದು ರಾಜೇಶ್ವರಿ ಅಮ್ಮ ಅವರಲ್ಲ. ಅವ್ರ ಮೇಲೆ ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟರು ಅದನ್ನ ತಗೋಬೇಡಿ.